ನಿನ್ನ ಮನೆ ಚಪ್ಪರದ ಮನೆ ಅಂತ ಹೇಳಿದೆಲ್ಲ ನೀನು. ಆ ಸುಬ್ರಹ್ಮಣ್ಯ ಚಪ್ಪರದ ತಂದೆ ಮನೆಯಲ್ಲಿ ನಂದಿನ್ ಕೇಳಿದ್ರೆ ಬಾಳ್ ವಜ್ಜದಪ್ಪ. ಇನ್ನೊಂದ್ ಪ್ರಾಬ್ಲಮ್ ಇರತ್ತನಿಯಪ್ಪ ತಂದೆ, ಇನ್ನೊಂದ್ ಸಹಿಸ್ಕೊಯಪ್ಪ ತಂದೆ ಈ ನನ್ನ ಮಗಂದು. ಆ ಚಪ್ಪರದ ಮನೇಲಿ ಬಂದು ಒಂದು ದಿವಸ ಉಳ್ಕೊಂಡು ಹೋಗ್ತೀನಿ ನಾನು. ಆಯ್ತಪ್ಪ ತಂದೆ, ನಿನ್ನ ಆಶೀರ್ವಾದಪ್ಪ. ಒಬ್ಬವನು ಸಿಂದಗಿಯಲ್ಲಿ ಒಬ್ಬವನು ಇದಾನಪ್ಪಾಜಿ, ಇದೇ ತರ 6ನೇ ವರ್ಷ ರನ್ನಿಂಗ್ ಅಪ್ಪಾಜಿ. 3,25,000 ಕೊಟ್ಟಿನಪ್ಪಾಜಿ, ಅವ್ ಇನ್ನೂ ಕೊಡ್ತಾ ಇಲ್ಲ ತಂದೆ. ಚಿಂತಿಸ್ಬೇಡ, ಇವಾಗ ನಾನು ಹೇಳ್ಕೊಟ್ರು ಪೂಜೆ ಮಾಡು ನೀನು. ಹಾ ಅತಿ ಅಪ್ಪಾಜಿ. ಶೀಘ್ರದಲ್ಲಿ ನಿನ್ ದುಡ್ಡು ಹಿಂದೆ ತಿರುಗುತ್ತೆ. ಹಾ ಅತಿ ಅಪ್ಪಾಜಿ. ಶೀಘ್ರದಲ್ಲಿ ನಿಮ್ ದುಡ್ಡು ಬರುತ್ತೆ. ಚಿಂತಿಸ್ಬೇಡ, ಹೋಗಿರೋದು ಚಿಂತಿಸ್ಬೇಡ. ಅದನ್ನ ಹೋಗಿರೋದು ವಾಪಸ್ ಹಿಂದೆ ಹೇಗ್ ತಿರುಗಿಸ್ಬೇಕು ಅನ್ನೋದು ರಾಯರಿಗೆ ಗೊತ್ತಿದೆ. ಹಾ ನಾನು ಅಪ್ಪಾಜಿ. ಹೇಳ್ಕೊಟ್ರು ವ್ರತದಿಂದ ನೀನು ಪೂಜೆ ಮಾಡು. ಆ ಹಾ ಪೂಜೆ ಅಪ್ಪಾಜಿ. ಮಾಡಿದ್ರೆ ನಿನ್ ಜೀವನನೇ ಪವಾಡ ಆಗ್ಬಿಡತ್ತೆ. ಆ ಆಯ್ತು ಈ ಒಂದು ಅಪ್ಪಾಜಿ. ಮಾತು ನೆನಪಿಟ್ಕೋ, ನಿನ್ನ ಚಪ್ಪರದ ಮನೇಲಿ ಬಂದು ಒಂದು ದಿವಸ ಉಳ್ಕೊಳ್ಳಿಲ್ಲ ಅಂದ್ರೆ ಕೇಳು, ನಾನು ಉಳ್ಕೊಂತೀನಿ ಅಂತ. ತಂದೆ, ಇದು ಒಂದ್ ನನ್ನ ದಯಪಾಲ್ಸಪ್ಪ. ಆಯ್ತು ಸ್ವಾಮಿ, ತಂದೆ, ಒಟ್ ನನ್ ಕೈ ಬಿಡ್ಬೇಡ ತಂದೆ. ಆಯ್ತು ಆಯ್ತು ಸ್ವಾಮಿ. ಒಟ್ ನೀನು ನನ್ಗೆ ಒಟ್ ನನ್ ದ್ವಾರ ಕಚ್ಚು, ನಿನ್ ಜವಾಬ್ದಾರಿ ಅಪ್ಪ. ನಂದು ಬಾಳ್ ಅಂದ್ರೆ ಬಾಳ್ ವಜ್ಜದಪ್ಪ ತಂದೆ. ಎಲ್ಲರೂ ನಮ್ ಫ್ಯಾಮಿಲಿಯಲ್ಲಿ ಯಾರು ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಯಾರು ಸೇರಲ್ಲಪ್ಪಾಜಿ. ಆಯ್ತು ನಮ್ದೇ ಒಂದ್ ಮನೆ ಬೇರೆನೆ ಆಗ್ಬಿಟ್ಟದಪ್ಪ. ನಮ್ಮ ಅಮ್ಮನ ಅಣ್ಣ ಗುರುವಾರ ನಿಮ್ಗ್ ಕಾಲ್ ಮಾಡಿದೆ. ಪಾಪ ನಿಮ್ಗೊಂದ್ ತೊಂದ್ರೆ ಆಯ್ತಲ್ಲ, ನಮ್ ಮನ್ಸಿಗೆ ಬಾಳ ಅಂದ್ರೆ ಬಾಳ್ ದುಃಖ ಭಯಂಕರ ಕಣ್ಣೀರ್ ಸೊಸಿನ್ ತಂದೆ ನಾನು. ನಾನು ಅವನಿಗೆ ಟ್ಯಾಗ್ ಮಾಡ್ಬೇಕಾದ್ರೆ ಕೆಟ್ಟದಾಗಿ ಬರ್ದಿಟ್ಕೊಂಡಿದ್ದೆ. ಅಪ್ಪಾಜಿ ಅವ್ರು ಹೇಳಿದಾರ, ಏನು ಕಮೆಂಟ್ ಮಾಡ್ಬೇಡ್ರಿ, ಬೈಬೇಡ್ರಿ, ಏನು ಅನ್ಬೇಡ್ರಿ ಅಂತ ವಿಡಿಯೋದಲ್ಲಿ ನೋಡಿದ್ದೆ ಅಪ್ಪಾಜಿ ನನ್ನ ತಂದೆ ಹೇಳಿದ್ದಾರೆ, ಈ ರೀತಿ ನಾನು ಮಾಡುದು ಬೇಡ ಅವನಿಗೆ. ದೇವ್ರೇ ನಿನ್ನೆ ಕಾಪಾಡಪ್ಪ. ಪಾಪ ನಮ್ಮ ಅಪ್ಪಾಜಿಗೆ ತುಂಬಾ ಮನಸ್ಸು ನೋವಾಗೈತಪ್ಪ ಅಂತ ಇದೇ ಬೇಡ್ಕೊತಿದ್ನ ಅಪ್ಪಾಜಿ. ನಮ್ದು ಬಸವನ್ ಬಾಗೇವಾಡಿ ಅಪ್ಪಾಜಿ ಊರು. ಬಸವನ್ ಬಾಗೇವಾಡಿ ಹತ್ರ ಒಂದ್ ಸಣ್ಣ ಗ್ರಾಮ ಅಪ್ಪಾಜಿ ಇವನಿಗೆ ಅಂತೇಳಿ. ಇಲ್ಲೇ ಅಪ್ಪಾಜಿ, ನಾ ಗುರುರಾಯರ ಮಠ. ಇತಿ ಮುಗ್ಧವಾದ ಮನಸ್ಸು ಈ ರೀತಿ ನೋವು ಕೊಡ್ತೀಯಲ್ಲ, ನನ್ನ ಮನಸ್ಸು ಅನ್ಕೊಂಡ್, ಗುರುರಾಯರೇ ನೀವೇ ಕಾಪಾಡಪ್ಪ ದೇವ್ರೇ ಅಂತಂದ್ರಿ. ಅಂದೇವಿ ಪಾಪ ನೀವು 21 ದಿನ ಬರೀ 1 ಹೊತ್ತು ಊಟ ಮಾಡ್ದಿ ತಂದೆ. ನನಗೆ ಎಷ್ಟು ಕಳ್ಳು ಚುರುಕತ್ತು ತಂದೆ. ನಮ್ಮ ಕಷ್ಟ, ನಮ್ಮ ಕರ್ಮ ಬಂದಿದೆ. ದೇವರನ್ನೇ ಬಿಟ್ಟಿಲ್ಲ, ನಮ್ಮನ್ನೇನ್ ಬಿಡ್ತಾರೇನು? ಆ ವ್ಯಕ್ತಿ ಬೇಕಂತ ಏನ್ ಮಾಡಿಲ್ಲ, ಯಾರೋ ಒಬ್ರು ಹೇಳ್ಕೊಟ್ಟು ಆ ತರದಲ್ಲಿ ಮಾಡಿರೋದು. ಅವ್ನು ಬೇಕಂತ ಮಾಡಿಲ್ಲ. ಅವನಿಗೂ ನಮ್ಗೆ ಏನು ದೋಷ ಇಲ್ಲ, ಏನು ದ್ವೇಷ ಇಲ್ಲ. ಅವ್ರಿಗೆ ನಮ್ಗೆ ಏನೋ ಒಂದು ಯಾರೋ ಸೆಂಟರ್ ನಲ್ಲಿ ಬಂದ್ರು, ಇವ್ರ ಬಗ್ಗೆ ಹಿಂಗತೆ ಮಾಡಿ ಅಂತ ಹೇಳ್ಕೊಟ್ರು. ಆ ವ್ಯಕ್ತಿ ಮಾಡಿದಾನೆ. ಅವನ ಮೇಲೆ ತಪ್ಪಾಗಿ ಅಪಪ್ರಚಾರ ಮಾಡೋದು ಬೇಡ. ಯಾಕಂದ್ರೆ ಆ ಸಂದರ್ಭ ಇತ್ತು, ಅವ್ನು ಮಾಡ್ಬೇಕು ಅನ್ನೋದಿತ್ತು, ಮಾಡಿದ. ಅದಕ್ಕೋಸ್ಕರ ನಾನು ರಾಯರಲ್ಲಿ ಕೇಳ್ಕೊಂಡೆ, ತಂದೆ 21 ದಿವಸ ನಾನು ಉಪವಾಸವಾಗಿರ್ತೀನಿ. 21 ದಿನ ಆಗೋವರೆಗೂ ನಾನು ನಿಮ್ಮ ಬೆತ್ತವನ್ನು ಮುಟ್ಟುವುದಿಲ್ಲ. ತಂದೆ, ನನ್ನ ಕಷ್ಟನ ಇದನ್ನ ಮುಕ್ತಿ ಆಗೋವರೆಗೂ ನಂದು ತಪ್ಪೋ ಸರಿನೋ ನೀವೇ ನನಗೆ ಇದನ್ನ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿದೆ. ಯಾಕಂದ್ರೆ ನಾನು ಎಲ್ಲಿ ತಪ್ಪು ಮಾಡಿಲ್ಲ ಅಂತ ಹೇಳಿದಾಗ ರಾಯರಿಗೆ 1 ಹೊತ್ತು ಊಟ ಮಾಡ್ತಾ ಇದ್ದೆ. ಮಧ್ಯಾಹ್ನ ಮಾಡ್ತಾ ಇದ್ದೆ, ಬೆಳಗ್ಗೆ ಊಟ ಮಾಡ್ತಿರ್ಲಿಲ್ಲ, ಸಂಜೆ ಊಟ ಮಾಡ್ತಿರ್ಲಿಲ್ಲ. ಮಧ್ಯಾಹ್ನ 1 ಹೊತ್ತು ಊಟ ಮಾಡ್ಕೊಂಡು 13 ಮುಗಿದು 14ನೇ ದಿನಕ್ಕೆ ನನಗೆ ಪವಾಡ ಆಯ್ತು. ಹೌದು ತಂದೆ, ನಿಮ್ಮ ಮುಖದಲ್ಲಿ ಒಂದು ಚೂರು ಕಳೆ ಅನ್ನೋದು ಎಲ್ಲ ಒಂಥರ ಫುಲ್ಲು ತುಟಿ ಎಲ್ಲ ಬಾಡಿ ಹೋಗಿದ್ದೇವೆ. ನನ್ನ ತಂದೆ ಇಷ್ಟು ತ್ರಾಸ್ ತಗೋತಾ ಇದ್ದಾರೆ. ಗುರುರಾಯರೇ ನೀವೇ ಕಾಪಾಡಿ ಪ್ರತಿ ಒಂದು ದಿವಸನು ಇದೇ ನನ್ ಜ್ಞಾನ ಮಾಡ್ಕೋತಾ ಇದ್ದ ತಂದೆ ನಾನು. ಇರ್ಲಿ ಪಾಪ, ಅವ್ರಿಗೆ ಏನು ಬೈಬಾರ್ದು. ಇಲ್ಲ ತಂದೆ, ನಿಜವಾಗ್ಲು ತಂದೆ, ನೀವು ನನ್ಗೆ ಬೈದ್ರು ಚಿಂತಿಲ್ಲ ತಂದೆ. ನಾನು ಬಾಳ ಕಮೆಂಟ್ ಅಲ್ಲಿ ಬರ್ದಿಟ್ಟಿದ್ದೀನಿ ತಂದೆ, ಶಂಡ್ ಮಾಡ್ಬೇಕತ್ತೀನಿ. ಅಪ್ಪಾಜಿ ಅವ್ರು ಹೇಳಿದ್ದಾರೆ, ಏನು ಕೆಟ್ಟದಾಗ ಮಾತಾಡ್ಬೇಡಿ, ಕೆಟ್ಟದ ಮೆಸೇಜು ಮಾಡ್ಬೇಡ್ರಿ, ಅವ್ರಿಗೂ ಒಳ್ಳೇದಾಗ್ಲಿ ನಿಮ್ಗೂ ಒಳ್ಳೇದಾಗ್ಲಿ ಅಂತ ಈ ರೀತಿ ಹೇಳಿದ್ದಾರೆ ನನ್ನ ತಂದೆ. ಇದು ಒಂದೇ ಪಾಲನೆ ಮಾಡ್ಬೇಕು ಅಂತ ಹೊಳ್ಳೇನೈತಿ ಅದನ್ನ ಬ್ಯಾಕ್ ಬಂದೆ ಅಪ್ಪಾಜಿ. ಬೇಡ, ಮಾಡಬಾರ್ದು. ಏನು ಯಾಕೆ ನೋಡಿ, ನೀವ್ ಅಷ್ಟು ಅಂದು ಅವನ ಮನಸ್ಸು ನೋವು ಮಾಡಿದ್ರೆ ಆ ಮೆಸೇಜ್ ಓದಿ ಅವನ ಮನಸ್ಸು ಎಷ್ಟು ನೋವಾಗತ್ತೆ. ಇಲ್ಲ ತಂದೆ, ಬಹಳ ಅಂದ್ರೆ ಬಹಳ ಮನುಷ್ಯ ಹೆಂಗಾಗುತ್ತೆ ತಂದೆ, ನಿಜವೂ ನನ್ಗೆ ಬಾಳ ಕೆಟ್ಟದಾಗಿಬಿಡ್ತಪ್ಪ ದೇವ್ರ. ಅದು ಒಂಥರ ನನ್ಗ ಯಾಕಪ್ಪ ಈ ರೀತಿ ನನ್ಗ ಮುಂದೆ ಮಾತಾಡಕ್ಕೆ ನನ್ಗೆ ಒಂಥರ ಧೈರ್ಯನೇ ಬರ್ತಾ ಇಲ್ಲ ತಂದೆ. ಈ ಸದ್ ಬಹಳ ಅಂದ್ರೆ ನಿಂತ ಪಾಪ ತಂದೆಯವ್ರಿಗೆ ಈ ರೀತಿ ಕಷ್ಟ ಪಾಪ ಈ ರೀತಿ ಬಂತಲ್ಲಪ್ಪ ದೇವ್ರೆ. ಯಾವ್ದು ಗುರುರಾಯರು ಇದಾರಪ್ಪ, ಇದು ಒಂದೇ ಜಪ. ರಾಯರಿದ್ದಾರೆ ಇದು ಒಂದೇ ಜಪ ತಂದೆ. ನನ್ಗೆ ಬಹಳ ದಿನ ನೀವು ಬೇಡ, ಯಾಕೆಂದ್ರೆ ಆ ವ್ಯಕ್ತಿಯವರ ತಾಯಿಗೆ ಹುಷಾರಿಲ್ಲಂತೆ.
ಅದಕ್ಕೆ ಹೌದಾ ಸುಮ್ನೆ ತಂದೆ? ಅದೆಲ್ಲ ಅವನು ಎಲ್ಲೋ ಒಂದು ಕಂಪ್ನಿಲಿ ಯಾವ್ದೋ ಒಂದು ಇದರಲ್ಲಿ ಕೆಲಸ ಮಾಡ್ಕೊಂಡು ತಾಯಿನ ನೋಡ್ಕೊಂತ ಇರ್ತಾನೆ. ಅಂತವ್ರಿಗೆಲ್ಲ ನಾವು ತಪ್ಪಾಗಿ ಮಾತಾಡೋದು ಬೇಡ. ಯಾವ್ದೋ ಒಂದು ಕೆಟ್ಟ ಸಂದರ್ಭ ಬಂದಿತ್ತು, ನಂದು 1ನೇ ಕಂಟಕ, ಇನ್ನೂ 2 ಕಂಟಕ ಇದೆ ನನಗೆ, ಅತಿ ಶೀಘ್ರದಲ್ಲಿ ಇನ್ನೂ ಒಂದು ಕಂಟಕ ನನಗೆ ಬರುತ್ತೆ. ಅದಾದ ಹೌದಾ ಮೇಲೆ ತಂದೆ? ಇನ್ನೂ ಒಂದು ಕಂಟಕ ಬರುತ್ತೆ, ಇನ್ನೊಂದು ಕಂಟಕ, ಈಗ ಏನು ಸೆಕೆಂಡ್ 2ನೇ ಕಂಟಕ ಕನಿಷ್ಠ ಅಂದ್ರೂ ಒಂದು 6 ದಿನ ಇರುತ್ತೆ, ಒಂದು ವಾರ ಇರುತ್ತೆ. ಯಪ್ಪ ಪರಮಾತ್ಮ ದೇವ್ರೆ ಗುರುರಾಯರೇ. ಅದಾದ ಮೇಲೆ ಮತ್ತೆ 9 ತಿಂಗಳ ಇರುತ್ತೆ ನನಗೆ. 9 ತಿಂಗಳಾದ್ಮೇಲೆ ಅವತ್ತು 25 ದಿವಸ ಇರುತ್ತೆ ನನಗೆ ಕಂಟಕ. ಅಯ್ಯೋ ಪರಮಾತ್ಮ ಗುರು ರಾಘವೇಂದ್ರ ತಂದೆ ನನ್ನಪ್ಪ. ಇವ್ರಿಗೇನಿಲ್ಲ, ನಾವು ಸ್ವೀಕರಿಸ್ಕೋಬೇಕು. ಅವಾಗ ಎಲ್ರು ಕ್ಯಾಕರ್ಷಿ ನನ್ನನ್ನೇ ನೀವು ಉಗಿತೀರಾ, ಆಮೇಲೆ ನೀವೇ ಹೊಗಳ್ತೀರಾ. ಆ ಸಂದರ್ಭ ಅಯ್ಯಪ್ಪ ಮತ್ತೆ ತಂದೆ, ಬರುತ್ತೆ ನನಗೆ. ಆ ಮಾತ್ ಬ್ಯಾಡ ತಂದೆ. ನನ್ ಸಾಕ್ಷಾತ್ ನನ್ ದೇವ್ರ ತಂದೆ ನೀನು, ನನ್ನ ತಂದೆ ತಂದೆ. ಇರ್ಲಿ, ಏನು ಮಾಡೋದಕ್ಕಾಗೋದಿಲ್ಲ. ಇವಾಗಿರ್ಲಿ, ಹಾ ಯಾರಿಗೇ ಅಪ್ಪಾಜಿ. ಆಗ್ಲಿ ನಮ್ಮನ್ನ ನೆಕ್ಸ್ಟ್ ಏನೇ ಒಂದು ಕಂಟಕ ಬಂತಂದ್ರು ದಯವಿಟ್ಟು ಯಾರನ್ನೂ ಬೈಬಾರ್ದು, ಹಾ ಯಾರಿಗೂ ಕೆಟ್ಟ ಅಪ್ಪಾಜಿ. ಮೆಸೇಜ್ ಹಾಕ್ಬಾರ್ದು. ಇಲ್ಲ ಅಪ್ಪಾಜಿ, ನಿಮ್ ಮಾತ್ನ ಫಾಲ್ಸಿದೆ ಅಪ್ಪಾಜಿ. ನಂದು ನಾನು ಬರೆದ್ ಇಕ್ಕಿದ್ದೇನೆ ಅಪ್ಪಾಜಿ, ಆದ್ರೆ ನಾನು ಸೆಂಡ್ ಮಾಡಿಲ್ಲ ಅಪ್ಪಾಜಿ. ನಿಜವಾಗ್ಲೂ ಅಪ್ಪಾಜಿ ನಾನ್ ಸೆಂಡ್ ಮಾಡಿಲ್ಲ ಅಪ್ಪಾಜಿ. ಅವ್ರು ಒಂದೇ ಹೇಳಿದಾರೆ, ನನಗ್ ಸಿಟ್ಟು ಬರೋದು ಅಪ್ಪಾಜಿ. ಅವ್ರು ಕೇಳಿಸ್ಕೊಂಡ್ರೆ ನನಗ್ ಮೈಯಲ್ಲಿ ಕೂಲ್ ನಿಗ್ರಿ ನಿಂತಾವ ಅಪ್ಪಾಜಿ. ಇರ್ಲಿ, ಬೇಡ. ಅವನು ನನ್ನ ಹಾ ತಮ್ಮನೇ ಆಗಿರ್ತಾನೆ, ಅಥವಾ ಹಾ ನನ್ನ ಒಡ ಅಪ್ಪಾಜಿ. ಹುಟ್ಟಿದವನೇ ಆಗಿದ್ರೆ ಅದು ಎಲ್ಲ ಯಾರ್ಯಾರು ಏನ್ ಮಾಡ್ತಿರ್ತಾರೆ, ನನ್ನ ದೇವರೇ ತಂದೆ ತಾಯಂದಿರಾಗಿರ್ತಾರೆ. ನನ್ನಪ್ಪ. ಶಿವ ಅಂತವ್ರಿಗೆಲ್ಲ ಶಿವ ನಾವು ಶಿವ 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 ಕೆಟ್ಟದಾಗಿ ಶಿವ 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 ಮಾಡಬಾರ್ದು. ಶಿವ 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 ಶಿವ. ಇರ್ಲಿ, ಖಂಡಿತ ಇರ್ಲಿ. ಯಾವ್ದು ಚಿಂತೆ ಮಾಡಬಾರ್ದು, ಕುಗ್ಗಬಾರ್ದು. ನಮ್ಮನ್ನ ರಕ್ಷಿಸಕಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರು ಮತ್ತೆ ನಿಮ್ಮೆಲ್ಲರ ಆಸ್ತಿ, ನೀವೇ ನನ್ನ ದೊಡ್ಡ ಆಸ್ತಿ. ಹಾ ಅಪ್ಪಾಜಿ. ನಿಮ್ಮಂತವ್ರು ನಾನು ಕೊಟ್ಟಿದಾರಂದ್ರೆ, ನೀವು ನನ್ನ ಅಣ್ಣ, ತಮ್ಮ, ತಂದೆ, ತಾಯಿ, ಎಲ್ಲಾ ನಿನ್ ಮಗ ಸ್ಥಾನದಲ್ಲೂ ಅಂತ ನೀವಿದ್ದೀರಾ. ತಂದೆ ನಿನ್ ಮಗ ಅಂತ ಸ್ವೀಕರಿಸ್ಕೊ ತಂದೆ. ನನಗೆ ತಂದೆ ಅಂತ ನಾನ್ ನಿಮ್ಗೆ ಎಷ್ಟು, ನಮ್ಗೆ 100 ಬೇರೆ ಆದ್ರೂ ನೀವು ವಾಟ್ಸಪ್ ಅಲ್ಲಿ ನೋಡ್ಕೊಳ್ರಿ, ಬಟ್ ಮೆಸೇಜ್ ಅಲ್ಲಿ ನೋಡ್ರಿ ಅಪ್ಪಾಜಿ ಅವಾಗ ಹಚ್ತಾರೆ. ಬರೋಬ್ಬರಿ ಅಪ್ಪಾಜಿ ವೇಟಿಂಗ್ ಅಲ್ಲಿ 2 ಸತಿ 519 ಒಂದ್ ಸತಿ ಅಪ್ಪಾಜಿ, 399 ಒಂದ್ ಸರಿ ಅಪ್ಪಾಜಿ. ನಿಮಗ್ ನಾ ವಿಡಿಯೋ ಮಾಡಿ ಕಳಿಸಿದೀನಿ ಅಪ್ಪಾಜಿ. ಅಯ್ಯಯ್ಯೋ ಸ್ವಾಮಿ, ದಯವಿಟ್ಟು, ಯಾಕಂದ್ರೆ ನನ್ನ ನಿಜವಾಗ್ಲೂ ಫೋನಲ್ಲಿ ಅಪ್ಪಾಜಿ. ನನ್ನ ತ್ರಾಸ ನೀ ಕೇಳಾರ್ದು ಯಾರು ಕೇಳ್ಬೇಕು ತಂದೆ? ನಂದು ಬಾಳ ತ್ರಾಸಿದೆ ತಂದೆ, ದಯಪಾಲಿಸಪ್ಪ ದೇವ್ರೇ. ಹ್ಮ್ ಹ್ಮ್ ಫಸ್ಟ್ ಟೈಮ್ ನಿನ್ನ ಫೋನ್ ಹತ್ತದಾಗ ನನಗೆ ಪಾಸಿಟಿವ್ ಅಂದ್ರೆ ಫುಲ್ ಪಾಸಿಟಿವ್ ಆಯ್ತಪ್ಪ ದೇವ್ರೆ. ನೆಕ್ಸ್ಟ್ ಟೈಮ್ ಆನಂತರ ಒಂದ್ 15 ದಿನ ಬಿಟ್ಬಿಟ್ಟು ಕಾಲ್, 15-20 ದಿನ ಬಿಟ್ಬಿಟ್ಟು ಕಾಲ್ ಕನೆಕ್ಟ್ ಆಯ್ತು ಅಪ್ಪಾಜಿ. ಬಂದ ತಕ್ಷಣ ಇದೇ ಟೈಮ್ ಅಲ್ಲಿ ಅಪ್ಪಾಜಿ ನನಗೊಂದು RRB ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಅಪ್ಪಾಜಿ. ನನಗೆ ಒಂದ್ ಜಾಬ್ ಬೇಕು ತಂದೆ, ಅದನ್ನ ಖಂಡಿತ ಆಗುತ್ತಾ? ನಿಂದೆ ಡೇಟ್ ಆಫ್ ಬರ್ತ್, ನಿನ್ ಊರು, ನಿನ್ ಹೆಸರು ಕಳಿಸ್ಕೊಡು ಅಂದ್ರೆ ಅಪ್ಪಾಜಿ ಕಳಿಸ್ಕೊಟ್ಟಿದ್ದೀನಿ ಅಪ್ಪಾಜಿ. ಹ್ಮ್ ಅದಕ್ಕೆ ಅಪ್ಪಾಜಿ ನನ್ಗೆ 9 ವಾರ ವ್ರತ ಹೇಳ್ಕೊಟ್ಟು ನನ್ ತ್ವರೆ ಇವತ್ತು ಹೇಳ್ತೀನಿ, ಚಿಂತಿಸಬೇಡ. ಇವತ್ತು ನಿಂದೆಲ್ಲ ತಗೊಂಡು, ಯಾಕಂದ್ರೆ ನಾನು ಲೈನ್ ಸಿಗದೆ ಕಷ್ಟ. ಆದ್ರೆ ಒಂದು ದೊಡ್ಡ ಕಷ್ಟ ದಿನಕ್ಕೆ ತಂದೆ. ಸುಮಾರು 10,000 ಜನ ನನಗೆ ಮೆಸೇಜ್, ಗೊತ್ತು 10,000 ಡಿಲೀಟ್ ತಂದೆ, ಮಾಡ್ತೀನಿ, 10,000 ಬರುತ್ತೆ, 10,000 ಡಿಲೀಟ್ ಮಾಡ್ತೀನಿ, 10,000 ವಾಟ್ಸಪ್ ಅಲ್ಲಿ ಬರುತ್ತೆ. ಬರೀ ಹೌದು ತಂದೆ. ಯಾಕೆ ನನಗೆ ನೋಡಿ, ಎಷ್ಟು ಜನಗಳು ಹುಡುಕಿ 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 ನನಗೆ ಕರೆ ಮಾಡ್ತಾ ಇದಾರೆ, ಎಲ್ಲಿಂದೋ ಬರ್ತಾರೋ. ನೋಡಿ, ನಾಳೆ ಸೇಡಂ ತಮಿಳ್ನಾಡಿಂದ ಬರ್ತಾ ಇದ್ದಾರೆ, ಅವ್ರು ತಂದೆ 13 ಜನ ಬರ್ತಾ ಇದ್ದಾರೆ. ಯಾಕಪ್ಪ ಇಷ್ಟು TT ಗಾಡಿ ಮಾಡ್ಕೊಂಡ್ ಬರ್ತಾ ಇದ್ರಿ? ಇಲ್ಲಪ್ಪ, ನನಗೆ ಪವಾಡ್ ಆಗಿದೆ, ನೀವು ನನ್ನ ಅಲ್ಲಿ ಬೆಂಗಳೂರಲ್ಲಿ ನನ್ನ ಮಗನ ಕಂಪ್ನಿಗೆ ನೀವು ಬರ್ಬೇಕು ಅಂತೇಳಿ ಸೇಡಂ ಇಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ಗುರು ರಾಘವೇಂದ್ರ. ಅಲ್ಲಿ ಸೇಡಂ ಇಂದ ಇಲ್ಲಿಗೆ ಬಂದು ಅವ್ರ ಮಗನ ಕಂಪ್ನಿಗೆ ಹೋಗ್ಬೇಕಂತೆ. ಆಯ್ತಪ್ಪ ಬನ್ನಿ ಅಂತ ಹೇಳಿದಾಗ, ನಾಳೆಗೆ ಮಿಸ್ ಮಾಡ್ಬೇಡಿ, ನಾನ್ ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಹೇಳಿದ್ರು. ಏನು ಮಾಡಕ್ಕಾಗಲ್ಲ ಹೌದಪ್ಪಾಜಿ. ಪಾಪ. ಓಂ ಎಲ್ಲರೂ ನಮಃ ಶಿವಾಯ, ಕಷ್ಟದಲ್ಲಿ ಇದ್ದಾರೆ, ಓಂ ನಮಃ ಶಿವಾಯ. ಎಲ್ಲರಿಗೂ ಒಳ್ಳೇದಾಗ್ಬೇಕು ಅನ್ನೋದೇ ಎಲ್ಲಾ ನನ್ನ ಆಸೆ. ನಿನ್ನ ಆಶೀರ್ವಾದ ತಂದೆ ನನ್ನಪ್ಪ, ಎಲ್ಲಾನು ನಿನ್ನ ಆಶೀರ್ವಾದಪ್ಪ. ಒಂದು ನನಗೆ ನಿನ್ ನೋಡ್ ಬಿಟ್ರೆ ಸ್ವಾಮಿ, ಯಾರಿಲ್ಲಪ್ಪ. ನನ್ ಬಾಳ ಅಂದ್ರೆ ಬಾಳ ವಜ್ಜ ತಂದೆ. ನೋಡಪ್ಪ, ಒಂದು ಮಾತು ಹೇಳ್ತಾ ಇದೀನಿ ಇಲ್ಲಿ, ನಾನು ದಯವಿಟ್ಟು ಹೇಳ್ತಾ ಇದ್ದೀನಿ, ನನ್ನನ್ನು ಅರ್ಥ ಮಾಡ್ಕೊಳ್ಳಿ, ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ. ನಾನು ಹಾ ಯಾರ ಅಪ್ಪಾಜಿ. ದೇವ್ರು ಅಲ್ಲ, ಯಾವ ಗುರುಗಳು ಅಲ್ಲ. ನಾನು ನಿಮ್ಮಾಗೆ ರಾಯರ ಭಕ್ತ ಭಕ್ತ ಭಕ್ತ. ನನ್ನನ್ನು ಯಾಕೆ ಇಷ್ಟ ಹಚ್ಕೊಂಡಿದ್ದೀರಂತ ಒಂದು ಗೊತ್ತಿಲ್ಲ. ಇಲ್ಲಪ್ಪ, ನಿನ್ನ ಜೀವನದಕ್ಕಿಂತ ಹೆಚ್ಚು ತಂದೆ. ನಿನ್ನ ಮಗನಾಗಿ ನನ್ನ ಜೀವನ ಇರುವವರೆಗೂ ನಿನ್ನ ಸೇವಾ ತಂದೆ. ನಿನ್ನ ಬಿಟ್ರೆ ನನ್ಗೆ ಯಾರಿಲ್ಲ ಗುರುವೇ, ನೀವ್ ಮಿಕ್ಕಿ ಗುರುವೇ ನನಗೆ. ಮಂತ್ರ ಒಂದು ಬೇಕು ಸುಣ್ಣ ಅಂತ ಹಚ್ಚಿದ ಕಲ್ಲು ಬಿಟ್ಟಿಲ್ಲ ತಂದೆ, ನಾ ಒಂದು ಸುಣ್ಣ ಹಚ್ಚಿದ ಕಲ್ಲು ಬಿಟ್ಟಿಲ್ಲಪ್ಪ ದೇವರ. ನಿನ್ನ ಹೊರದ್ ನನಗೆ ದಿಕ್ಕಿಲ್ಲಪ್ಪ. ನಿನ್ನ ಕೈ ಬಿಟ್ಟೆಪ್ಪ ಅಂದ್ರೆ ನಿನ್ನ ಪಾದಕ್ ನಿನ್ ಸ್ಥಾನಕ್ಕೆ ಹೋಗ್ಬಿಡ್ತೀನಪ್ಪ. ನಾನು ಮುಗೀತು, ನನ್ನ ಜೀವನನೇ ಬೇಡಪ್ಪ, ನಿನ್ನ ಆಶೀರ್ವಾದ.
ನೋಡಿ, ಒಂದು ವಿಚಾರದಲ್ಲಿ ನೀವು ಪಾಪ ಮನುಷ್ಯರ ಪಾದ ಹಿಡಿಬೇಡಿ, ಗುರು ರಾಘವೇಂದ್ರ ಸ್ವಾಮಿಯವ್ರ ಪಾದ ನೀನೇ ಹಿಡೀರಿ. ಗುರು ರಾಘವೇಂದ್ರ, ನೀನೇ ತಂದೆ ನನಗೆ. ಅಯ್ಯೋ ಸ್ವಾಮಿ, ನೋಡಿ, ಎಲ್ಲಾರ ಮನೆಯಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರ ಫೋಟೋವನ್ನು ಇಟ್ಟು ಪೂಜೆ ಮಾಡ್ಬೇಕನ್ನುವುದೇ ನನ್ನ ಆಸೆ. ಅದೇ ತಂದೆ ನೀನ್ ಹೇಳಿ. ಪ್ರತಿಯೊಬ್ಬರ ಮನೆಯಲ್ಲೂ ರಾಯರ್ ಫೋಟೋ ಬರ್ಬೇಕು, ಪ್ರತಿಯೊಬ್ಬರ ಮನೆಯಲ್ಲೂ ರಾಯರ್ ಫೋಟೋ ಬರ್ಬೇಕು ಅನ್ನುವುದೇ ನನ್ನ ಆಯ್ತು ಆಸೆ. ತಂದೆ, ನನ್ಗೆ ನಿನ್ನ ಆಶೀರ್ವಾದಪ್ಪ ಯಪ್ಪ ದೇವ್ರ. ಯಾವ ಊರ್ ಸ್ವಾಮಿ ನಿಮ್ದು? ನಂದ್ ಬಸವನ್ ಬಾಗೇಡು ಹತ್ರ ಸಣ್ಣ ಒಂದು ಗ್ರಾಮ ಅಪ್ಪಾಜಿ, ಇವನಿಗೆ ಅಂತ ಹೇಳಿ. ಹ್ಮ್. ಬರ್ತೀನಿ, ನಿಮ್ಮೂರಿಗೂ ಬರ್ತೀನಿ. ನೀವು ಕೆಲಸದ ಬಗ್ಗೆ ಟ್ರೈ ಮಾಡ್ತಾ ಇದ್ದೀರಾ, ಅದು ಕೆಲಸ ಆಗ್ಬೇಕು ಅಂತೇಳಿ ನಿಮ್ಮ ಹೆಸರನ್ನು ಬರ್ದಿಟ್ಟು ನಾನು ಗುರು ರಾಘವೇಂದ್ರ ಸ್ವಾಮಿ ಅವರ ಹತ್ರ ಪಾದದಡಿಗೆ ಇಟ್ಟು ಪೂಜೆ ಮಾಡ್ತೀನಿ. ನಿಮ್ಮ ಕೆಲಸ ಸಿಕ್ಕದ ಮೇಲೆ ನಿಮ್ಮ ಫಸ್ಟ್ ಪೇಮೆಂಟ್ ಅಲ್ಲಿ ಯಾರಿಗಾದ್ರೂ ಒಂದು 9 ಜನಕ್ಕೆ ಊಟ ಮಾಡಿಸಿ, 9 ಆಯ್ತು ಜನಕ್ಕೆ ಊಟ ತಂದೆ, ಮಾಡಿಸಿ. ಫಸ್ಟ್ ಪೇಮೆಂಟ್ ಅಲ್ಲಿ ಕೆಲಸ ಆಯ್ತು ಸಿಕ್ತು ತಂದೆ, ಅಂದ್ರೆ ಅವತ್ತು ನೀವು ಗುರು ರಾಘವೇಂದ್ರ ಸ್ವಾಮಿ ಅವ್ರಿಗೆ ಇಷ್ಟು ಭಕ್ತಿಯಿಂದ ನಡ್ಕೊಂಡಿರೋದು ಅವತ್ತು ಸಾರ್ಥಕ ಆಗತ್ತೆ. ಆಯ್ತು ಯಾಕಂದ್ರೆ ತಂದೆ. ರಾಯರು ನಿನ್ನ ಕೇಳಿರೋದು ಒಂದೇ, ನನ್ನ ಕಷ್ಟ ನನ್ನಲ್ಲೇ ಮುಕ್ತಿ ಆಗ್ಲಿ, ನನ್ನನ್ನು ನಂಬಿಕೊಂಡು ಬಂದಂತ ಭಕ್ತಾದಿಗಳು ಯಾರು ಹಸುವಿನಿಂದ ಇರಬಾರ್ದು ಮಕ್ಕಳೇ. ನೀವು ಆಯ್ತು ನನ್ನನ್ನು ತಂದೆ. ನಂಬಿಕೊಂಡು ಬಂದಿದ್ದೀರಾ, ನಿಮ್ಮ ಕಷ್ಟಗಳಿಗೆ ಹೇಳಿ ರಾಯರಿದ್ದಾರೆ ಅಂತ ಹೇಳಿ, ನಿಮ್ಮ ಧ್ವನಿ ಮುಖಾಂತರದಲ್ಲಿ ರಾಯರಿದ್ದಾರೆ, ನನ್ನ ಹೆಸರನ್ನು ರಾಯರಿದ್ದಾರೆ, ಹೇಳಿ ರಾಯರಿದ್ದಾರೆ ತಂದೆ. ಅಂತ ಹೇಳಿದ್ದಾರೆ. ನಿಮ್ಮ ಧ್ವನಿ ಮುಖಾಂತರದಲ್ಲಿ ನನ್ನ ಹೆಸರನ್ನು ಕೂಗಿ ಹೇಳಿ, ನಾನು ಸದಾ ನಿಮ್ಮ ಹಿಂದ್ಗಡೆ ಇರುತ್ತೇನೆ ಅಂತ ಹೇಳಿದ್ದಾರೆ ರಾಯರು. ಅದಕ್ಕೆ ಹೌದು ತಮಗೆ ತಂದೆ. ಬಿಡುವಿದ್ದಾಗ ಅಲ್ಲಿ ಹತ್ತಿರದಲ್ಲಿ ಏನಾದ್ರು ರಾಯರ ಮಠ ಇದ್ರೆ ರಾಯರ ಮಠಕ್ಕೆ ರಾಯರ ಹೋಗಿ ಮಠಕ್ಕ ಬನ್ನಿ. ಖಂಡಿತ ಹೋಗ್ತೀನಿ ಅಪ್ಪಾಜಿ. ಬೆಳಿಗ್ಗೆ ಬಿಟ್ರೆ ಸಾಯಂಕಾಲ, ಸಾಯಂಕಾಲ ಬಿಟ್ರೆ ಗುರುವಾರಕ್ಕೊಮ್ಮೆ ಡೈಲಿ ಹೋಗ್ತೀನಿ ಅಪ್ಪಾಜಿ. ಗುರುವಾರಕ್ಕೊಮ್ಮೆ ನಾ ಪ್ರತಿ ಬಿಡುವಿದ್ದಾಗ ದಿನ. ಮತ್ತೆ ಏನಾದ್ರು ರಜೆ ಇದ್ದಾಗ ಹಾ ಮಂತ್ರಾಲಯಕ್ಕೆ ಅಪ್ಪಾಜಿ. ಹೋಗಿ ಬನ್ನಿ, ಆ ಪುಣ್ಯ ಕ್ಷೇತ್ರಕ್ಕೆ ಹೋಗಿ ಆಶೀರ್ವಾದವನ್ನು ಪಡ್ಕೊಂಡು ಬನ್ನಿ, ಇನ್ನೂ ಹೆಚ್ಚಿನ ರೀತಿಗೆ ನಿಮ್ಗೆ ಅನುಗ್ರಹ ಆಗುತ್ತೆ. ಆಯ್ತು ಆದ್ರೆ ಅಪ್ಪಾಜಿ. ಒಂದು ಮಾತು ನೆನಪಿಟ್ಕೊಳ್ಳಿ, ಹಾ ನನಗೆ ಅಪ್ಪಾಜಿ. ಅತಿ ಶೀಘ್ರದಲ್ಲಿ ಮತ್ತೆ ಇನ್ನೂ ಕಂಟಕ ಸ್ಟಾರ್ಟ್ ಆಗಿದೆ, ಇನ್ನೂ 2 ಕಂಟಕ ಇದೆ. ಆ ಅಯ್ಯೋ ಕಂಟಕ ಪರಮಾತ್ಮ ಯಾರಾದ್ರೂ ದೇವರೇ, ಕೆಟ್ಟದಾಗಿ, ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರೇ ಏನೇ ಅಂದ್ರೂ ನೀವು ಯಾರಿಗೂ ಕೆಟ್ಟದಾಗಿ ಮೆಸೇಜ್ ಮಾಡಬಾರ್ದು. ಬಾಳ ತ್ರಾಸ ಆಗ್ತದ ಅಪ್ಪಾಜಿ ನಮ್ಗೆ. ದೇವರೇ ಪರಮಾತ್ಮ. ಏನು ಮಾಡೋದಕ್ಕಾಗೋದಿಲ್ಲ. ಅದು ಬಂತು ಅಂದ್ರೆ ದಯವಿಟ್ಟು ಅದನ್ನ ಯಾರಿಗೇ ಆಗ್ಲಿ ನೀವು ನಿಮ್ಮ ಕೆಟ್ಟದ ಮಾತನ್ನು, ಯಾಕಂದ್ರೆ ನೀವು ರಾಯರ ಹೆಸರನ್ನು ಹೇಳುವಂತವ್ರು, ನಿಮ್ಮ ಬಾಯಲ್ಲಿ ಕೆಟ್ಟದ ಹೊರಡು ಬರಬಾರ್ದು ಅನ್ನೋದೇ ನನ್ನ ಆಸೆ. ಕೆಟ್ಟದಾಗಿ ಮಾತಾಡಬೇಡಿ. ನನಗೆ ಕಂಟಕ ಬಂತು ಅಂದ್ರೆ ನನಗೆ ಏನೇನು ಕೆಟ್ಟದಾಗಿ ಬರುತ್ತೆ ಅದು ಬರ್ಲಿ, ಆದ್ರೆ ಅಯ್ಯೋ ದಯವಿಟ್ಟು ಅಪ್ಪಾಜಿ, ಹೇಳ್ತಾ ಇದ್ದೀನಿ, ಗುರು ರಾಘವೇಂದ್ರ ಇದ್ದಾರೆ. ಇದನ್ನ ನೀವು ಕೇಳಿ ಯಾರಿಗೂ ಅವ್ರಿಗೆ ಅಮ್ಮ ಅಕ್ಕ ಅಂತ ಯಾರಿಗೂ ಬೈಬಾರ್ದು. ಅವ್ರು ಏನೇ ಮಾತಾಡಿದ್ರು ನಾನು ಬೈಸ್ಕೊಳಕ್ ಸಿದ್ಧತವಾಗಿರ್ತೀನಿ. ನನ್ನನ್ನು ಬೈಯಕ್ಕೂ ಆಯ್ತು ತಂದೆ. ಇರ್ತಾರಂದ್ರೆ ನಾನು ಹಾ ಬೈಸ್ಕೊಳಕ್ಕೂ ಅಪ್ಪಾಜಿ. ಸಿದ್ಧತವಾಗಿರ್ತೀನಿ. ಅವ್ರಿಗೆ ಆಯ್ತು ನನ್ನ ತಂದೆ. ಧ್ವನಿ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀನಿ, ಯಾರೇ ಆಗ್ಲಿ ದಯವಿಟ್ಟು ಕೆಟ್ಟದಾಗಿ ಮೆಸೇಜ್ ಮಾಡಬಾರ್ದು. ಇಲ್ಲ ತಂದೆ, ಇದು ಇಲ್ಲ ನನ್ನ ತಂದೆ. ಆಸೆ, ನನ್ನ ಪಾಲಿಸಿ, ಇದೊಂದು ಮಾತ್ರ ಪಾಲಿಸಿ. ಅವ್ರು ನನ್ನನ್ನು ಬೈತಾ ಇದ್ರಂದ್ರೆ, ಅವ್ರು ನನ್ನನ್ನು ಬೈದು ಅವ್ರು ಖುಷಿ ಪಡ್ತಾರೆ, ಸಂತೋಷವಾಗಿರ್ತಾರೆ ಅಂದ್ರೆ ಅವ್ರು ಬೈಲಿ. ಆದ್ರೆ ನೀವ್ ಯಾವತ್ತೂ ಉಲ್ಟಾ ನನಗೋಸ್ಕರ ನೀವು ಬೈಬಾರ್ದು ಅವ್ರಿಗೆ, ಆಯ್ತಾ? ಇಲ್ಲ ತಂದೆ, ಇಲ್ಲ ತಂದೆ, ಇಲ್ಲ ಯಾಕಂದ್ರೆ ತಂದೆ. ನಾವೆಲ್ಲರೂ ತಾಯಿ ಹೊಟ್ಟೆಯಿಂದ ಬಂದವರು. ಅವ್ರು ಹೌದಪ್ಪ. ಬೈತಾ ಇದಾರಂತಂದ್ರೆ ನಾವು ಬೈಸ್ಕೊಳ್ಳೋಣ. ಯಾಕಂದ್ರೆ ನನ್ನ ತಮ್ಮನೇ ಇರ್ಬೋದು, ನನ್ನ ಅಣ್ಣನೇ ಇರ್ಬೋದು, ಆದ್ರೆ ನೀವು ಕೆಟ್ಟದಾಗಿ ಯಾರನ್ನು ಮಾತಾಡಬಾರ್ದು. ಇದು ನನ್ನ ಆಸೆ. ಆಯ್ತು ತಂದೆ, ಆಯ್ತಪ್ಪ. ಆಯ್ತು ಸ್ವಾಮಿ. ಹಾ ನಿಮ್ಗೆ ತಂದೆ. ವ್ರತ ತಿಳಿಸ್ಕೊಡ್ತೀನಿ ಇವಾಗ ನಾನು. ಹಾ ಪೂಜೆ ತಂದೆ. ಮಾಡಿ